ಧರ್ಮಸ್ಥಳ ಹೆಣ ಪ್ರಕರಣಕ್ಕೆ ಅಮಿತ್ ಶಾ ಎಂಟ್ರಿ. ಧರ್ಮಸ್ಥಳ ಹೆಣ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಅಮಿತ್ ಶಾ ಅಂಗಳಕ್ಕೆ ಧರ್ಮಸ್ಥಳ ಹೆಣ ಕೊಂಡೊಯ್ದ ಪೂಜಾರಿ. ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಅಮಿತ್ ಶಾ ಎಂಟ್ರಿ. ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಅಮಿತ್ ಶಾ ಅಂಗಳಕ್ಕೆ ಧರ್ಮಸ್ಥಳ ಹೆಣಹೂತ ಪ್ರಕರಣವನ್ನ ಕೊಂಡೊಯ್ದಿರುವಂತಹ ಪೂಜಾರಿ ಕುತೂಹಲ ಮೂಡಿಸಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಕಂಪ್ಲೇಂಟ್. ಧರ್ಮಸ್ಥಳ ಹೆಣ ಹೂತ ಪ್ರಕರಣಕ್ಕೆ ಸಾಕಷ್ಟು ವಿಚಾರದಿಂದ ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಫಂಡ್ ಬರ್ತಾ ಇದೆ. ಧರ್ಮಸ್ಥಳ ವಿಚಾರದಲ್ಲಿ ಯಾವ ನಿರ್ಣಯವನ್ನ ತಗೋತಾರೆ ಮೋದಿ ಹಾಗೂ ಶಾ? ಇಡಿಗೆ ಆದೇಶವನ್ನ ಕೊಟ್ಟೇ ಬಿಡ್ತಾರಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ? ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಎಳೆಯನ್ನ ಹಿಡಿದು ಇಳಿತಾರಾ ಇಡಿ ಎನ್ನುವಂಥದ್ದು ಧರ್ಮಸ್ಥಳ ಹೆಣಹೂತ ಪ್ರಕರಣದಲ್ಲಿ ಸ್ಪಷ್ಟವಾಗ್ತಾ ಇದೆ. ಅಲ್ಲೋಲ ಎಸ್ ವೀಕ್ಷಕರೇ, ಶ್ರೀನಿವಾಸ್ ಪೂಜಾರಿ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಆ ಒಂದು ಲೆಟರ್ ಇದೆಯಲ್ಲ, ಆ ಒಂದು ಲೆಟರ್ ಸಾಕಷ್ಟು ಸಂಚಲನವನ್ನ ಮೂಡಿಸಿದೆ. ಏನಂತ ಬರೆದಿದ್ದಾರೆ ಆ ಲೆಟರ್ ಅಲ್ಲಿ ಗೊತ್ತಾ? ಅಮಿತ್ ಶಾ ಜಿ ಇಲ್ಲಿ ಧರ್ಮಸ್ಥಳದ ಹೆಸರನ್ನ ಕೆಡಿಸುವಂತಹ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳ ಎದ್ಕೊಂಡಿವೆ. ಧರ್ಮಸ್ಥಳ ಹೆಸರನ್ನ ಹಾಳು ಮಾಡಲಿಕ್ಕೆ ಸಾಕಷ್ಟು ಜನರ ಗುಂಪು ಎದ್ಕೊಂಡಿದೆ. ಅದೆಲ್ಲವನ್ನೂ ಕೂಡ ಮಟ್ಟ ಹಾಕಬೇಕು. ಇಡಿ ತನಿಖೆ ಕೊಡಿ. ಇಲ್ಲಿ ಫಂಡ್ ಬರ್ತಾ ಇದೆ ಬೇರೆ ದೇಶದಿಂದ, ಪಕ್ಕದ ರಾಜ್ಯದಿಂದ. ಆ ಒಂದು ಕಾರಣಕ್ಕೆ ಇಡಿ ತನಿಖೆಗೆ ಕೊಡಿ ಅಂತ ಹೇಳಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಉದ್ದನೆಯ ಲೆಟರ್ ಅನ್ನ ಬರ್ಕೊಂಡು ಅಮಿತ್ ಶಾ ಅವರಿಗೆ ಕೊಟ್ಟಿದ್ದಾರೆ. ಈಗ ಧರ್ಮಸ್ಥಳ ಪ್ರಕರಣ ರಾಜ್ಯ, ದೇಶ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಅಮಿತ್ ಶಾ ಅವರಿಗೆ ಲೆಟರ್ ಬರ್ತಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅದನ್ನ ಕನ್ಸಿಡರ್ ಮಾಡಿ ಇಡಿ ಯನ್ನ ಕಳಿಸಿಕೊಡುತ್ತಾರಾ ಶಾ? ಇದೇ ಪ್ರಶ್ನೆ ಈಗ ಮೂಡಿದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದರ ಬೆಳವಣಿಗೆಯ ಮಧ್ಯದಲ್ಲಿ ಇಡಿ ಕೂಡ ಎಂಟ್ರಿ ಕೊಡುತ್ತಾ ಇರುವಂತಹ ಪ್ರಶ್ನೆ ಮೂಡಿದೆ. ಯಾಕೆ ಇಡಿ ಎಂಟ್ರಿ ಕೊಡುತ್ತಾ ಅಂತ ಪ್ರಶ್ನೆ ಬಂದಿದೆ ಗೊತ್ತಾ? ಕರ್ನಾಟಕ ಸರ್ಕಾರ SIT ತನಿಖೆಯನ್ನ ರಚನೆ ಮಾಡಿಬಿಟ್ಟಿದೆ. ಈಗೇನಾರ ಕೇಂದ್ರದಿಂದ ಇಡಿ ತಗೊಂಬತ್ತಾರಾ ಅಂತ. ಈ ಕಾರಣಕ್ಕಾಗಿ ಅಮಿತ್ ಶಾ ಅಂಗಳಕ್ಕೆ ಹೋಗಿರುವಂತಹ ಧರ್ಮಸ್ಥಳ ಹೆಣಹೂತ ಪ್ರಕರಣ ಯಾವ ತಿರುವನ್ನೂ ಬೇಕಾದರೂ ಪಡ್ಕೊಳ್ಳುವಂಥದ್ದಿದೆ. ಆ ಒಂದು ಲೆಟರ್ನಲ್ಲಿ ಇವರು ಇದನ್ನು ಕೂಡ ಬರೆದಿದ್ದಾರೆ. ಕಾಂಗ್ರೆಸ್ನ ನಾಯಕರಾಗಿರುವಂತಹ ಗಟ್ಟಿ ನಾಯಕರಾಗಿರುವಂತಹ DK ಶಿವಕುಮಾರ್ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಧರ್ಮ ಅಲ್ಲೊಂದು ಷಡ್ಯಂತ್ರ ನಡೆದಿದೆ ಎನ್ನುವುದರ ಬಗ್ಗೆ ಕಾಂಗ್ರೆಸ್ ಅವರೇ ಹೇಳಿದ್ದಾರೆ. ಅದು ಕೂಡ ಗಟ್ಟಿ ನಾಯಕರು, ಬಂಡೆ ನಾಯಕರೇ ಹೇಳಿದ್ದಾರೆ. ಇಲ್ಲಿ ಏನೋ ಅನ್ಯಾಯ ನಡೀತಾ ಇದೆ, ಇಲ್ಲಿ ಏನೋ ಅಸಂಬದ್ಧತೆ ಇದೆ, ಆ ಒಂದು ಕಾರಣಕ್ಕೆ ಇಡಿ ಕಳಿಸ್ಕಡಿ ಅಂತ ಹೇಳಿ ಮನವಿಯನ್ನ ಮಾಡಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ. ಏನಾಗುತ್ತೆ? ಕೇಂದ್ರಕ್ಕೆ ಮನವಿ ಮಾಡುತ್ತಾರವರು, ಇಲ್ಲೆಲ್ಲೂ ಅಲ್ಲ. ಏನಾಗುತ್ತೆ ಮುಂದೆ ಕಾದು ನೋಡಬೇಕಾಗಿದೆ. ಅಮಿತ್ ಶಾ ಅವರು ಇದಕ್ಕೆ ಎಂಟ್ರಿಯನ್ನ ಕೊಡ್ತಾರಾ ಇಲ್ವಾ ಎನ್ನುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.